ರಾಧಿಕಾ, ಹೋರಾಟ ಮಾಡದೆ ಕೆಲವು ಪ್ರೀತಿನ ದಕ್ಕಿಸ್ಕೊಳಕ್ಕಾಗಲ್ಲ. ಜಾತಕ ಹೊಂದಾಣಿಕೆ ಆಗ್ತಿಲ್ಲ, ನಿನ್ ಮದ್ವೆಗೆ ನಿನ್ ಅತ್ತೆನೇ ಅಡ್ಡ ಬರ್ತಾರೆ. ಇಂಥ 100 ತೊಂದರೆಗಳು ಬರುತ್ತೆ. ಇದನ್ನೆಲ್ಲ ಎದುರಿಸಿ ನೀನ್ ಇಷ್ಟಪಟ್ಟಿರೋ ಚಿರುನ ನೀನ್ ಪಡ್ಕೋಬೇಕು. ಏನೇ ಆದ್ರೂ ಚಿರುನೇ ನಿನ್ ಗಂಡ ಅಂತ ನೀನ್ ಒಳಮನ್ಸಿಂದ ನೀನ್ ಸ್ಟ್ರಾಂಗ್ ಆಗು. ನಂಬಿಕೆ ಇಡು. ಈ ಗಾಂಭೀರ್ಯನೇ ಚಿರು ನಿನ್ನಲ್ಲಿ ಮೆಚ್ಚಿರೋದು. ಈ ಗಾಂಭೀರ್ಯನ ಯಾರಿಗೂ ಬಿಟ್ಕೊಡ್ಬೇಡ. ಚಿರುನ ಮದ್ವೆ ಆಗಿ ಅವ್ರ ಜೊತೆ ಒಳ್ಳೆ ಲೈಫ್ ಲೀಡ್ ಮಾಡು. ನಿಮ್ಮತ್ತೆ ಆ ದೀಪಿಕನ ಮಧ್ಯ ತಂದಿದ್ರು ಎಲ್ಲ ನಿನಗೆ ಅನುಕೂಲ ಆಗೋ ಥರನೇ ನಡೀತಿದೆ. ಯಾರಿಗೂ ಯಾವುದೇ ಅನುಮಾನ ಬರ್ದಿರೋ ಹಾಗೆ ನಿನ್ನ ಚಿರು ಮದ್ವೆ ಮಾಡ್ತಿದೀವಿ ಅನ್ನೋ ಹಾಗೆ ಪ್ಲಾನ್ ಮಾಡ್ತಿದ್ದಾರೆ ತಾನೆ. ನೋಡು, ಅವ್ರನ್ನ ಮೆಟ್ ನಿಂತು ಚಿರುನ ಹೇಗ್ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಅದನ್ ಬಿಟ್ಟು ಜಾತಕದ ನೆಪ ಹೇಳಿ ಚಿರುನ್ ದೂರ ಮಾಡ್ಬೇಡ. ಆರ್ಯ ನಿಮ್ಮತ್ತೆ ಮಗ ಆಗಿದ್ರು ಅವ್ರು ಮಾಡಿದ ತಪ್ಪನ್ನ ಎದುರಿಸ್ ನಿಂತೆ ತಾನೆ. ಅದೇ ತರ ಈ ಜನ್ಮದಲ್ಲಿ ಚಿರುನೇ ನನ್ ಗಂಡ ಆಗೋದು ಅಂತ ಚಿರು ಕೈಲಿ ತಾಳಿ ಕಟ್ಟಿಸ್ಕೊಂಡು ಅವ್ರ ಮುಂದೆ ಹೋಗಿ ನಿಂತ್ಕೋ. ನೀನು ಬೇರೆಯವ್ರಿಗೋಸ್ಕರ ಹೋರಾಡ್ತೀಯ ಅಲ್ವಾ? ನಿನ್ ಲೈಫ್ ಅಂತ ಬಂದಾಗ ನಿನ್ ಖುಷಿಗೋಸ್ಕರ ಹೋರಾಡ್ಬೋದಲ್ವಾ? ಓ, ಅಂದ್ರೆ ನೀನ್ ಅಡ್ವೈಸ್ ಕೊಡೋದು ಊರ್ ಜನರಿಗೆ ಮಾತ್ರನಾ? ಎಲ್ರೂ ಲೈಫಿಗೂ ಒಳ್ಳೇದ್ ಬಯಸೋ ನೀನು ಯಾಕೆ ಕಳ್ತಿರ್ಬೇಕು? ಜಾತಕಕ್ಕೆಲ್ಲ ಭಯಪಟ್ಟು ನಿನಗ್ ನೀನೇ ಮೋಸ ಮಾಡ್ಕೋಬೇಡ. ನಿನ್ ತಮ್ಮ ತಂಗಿ ಲೈಫಿಗೆ ನೀನೆಷ್ಟು ಮುಖ್ಯನೋ ನಿನ್ ಲೈಫಿಗೆ ಚಿರುನೂ ಅಷ್ಟೇ ಮುಖ್ಯ. ಅದೇ ರೀತಿ ಚಿರುಗೂ ನೀನ್ ಮುಖ್ಯ. ಈ ನಿಜನ ನೀನ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ಫ್ಯಾಮಿಲಿನ ಕಾಪಾಡೋಕೆ ನಿನ್ ಮದ್ವೆಗೆ ಅಂತ ಇಟ್ಟಿದ್ ಒಡವೆ ಕೇಳಿದಾಗ ನಿಮ್ಮಮ್ಮ ಒಂದ್ ಮಾತು ಇಲ್ಲ ಅಂತ ಹೇಳಿದ್ರ? ನನ್ ಮಗಳು ಕೇಳಿದ್ರೆ ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ಒಳ್ಳೆ ಮನ್ಸಿಂದಾನೆ ತಾನೇ ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ ಅಣ್ಣನೂ ಓಡ್ ಬಂದ್ರು ತಾನೆ. ಎಲ್ರೂ ನೀನ್ ಹೇಳ್ದಾಗೆ ಕೇಳ್ತಾರೆ, ನೀನು ಒಳ್ಳೇದನ್ನೇ ಬಯಸ್ತಾರೆ. ನೀನು ಅದೇ ತರ ಅವ್ರ ಮಾತಿಗೆ ಅವ್ರ ಕನ್ಸಿಗೆ ಬೆಲೆ ಕೊಡ್ಬೇಕು ಅಲ್ವಾ? ನಿನ್ ಮನೆಯವರಿಗೂ ನಿನ್ ಚಿರುನ್ ಮದ್ವೆ ಆಗ್ಬೇಕು ಅನ್ನೋದ್ ಬಿಟ್ರೆ ಬೇರೆ ಯಾವ್ದ್ರ ಮೇಲೂ ಆಸಕ್ತಿ ಇಲ್ಲ. ಅವ್ರ ಆಸೆನ ನೆರವೇರ್ಸು. ನನ್ ಮಗಳು ಮದ್ವೆ ಆಗತ್ತೆ ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿರೋ ಜಾನ್ಕಮ್ಮನ್ ಮನ್ಸಿಗೆ ಆಘಾತ ಕೊಡ್ಬೇಡ. ಅವನ್ ಜೊತೆ ಬಾಳ್ಬೇಕು ಅಂತ ನನಗೂ ತುಂಬಾ ಆಸೆ ಇದೆ ಕಣೆ. ಅವನ್ ಹೆಂಡತಿಯಾಗಿ ಮನೆ ತುಂಬಾ ಮಕ್ಕಳನ್ನ ಹೆತ್ತು ನಮ್ಮಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಪ್ರತಿದಿನ ಕನ್ಸ್ಕೊಂಡಿದ್ದೀನಿ. ನಾನ್ ಚಿರುನ್ ಮದ್ವೆ ಆದ್ರೆ ಅವನ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಜಾತಕದಲ್ಲಿ ಗೊತ್ತಾದ್ಮೇಲೂ ನಾನು ಅವನ್ನ ಹೇಗ್ ಮದ್ವೆ ಆಗ್ಲಿ? ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋನು ಜೀವಂತವಾಗಿರ್ಬೇಕು. ಅದಕ್ಕೆ ನಾನು ಅವನ್ನ ಮರಿಬೇಕು. ಆದ್ರೆ ಅದ್ ನನ್ನಿಂದ ಆಗ್ತಿಲ್ಲ. ರಾಧಿಕಾ, ಇವಾಗ ಏನಾಯ್ತು ಅಂತ ಅಳ್ತಿದ್ಯಾ? ಅಕ್ಕ, ರಾಧಿಕಾ, ಯಾಕೇನಾಯ್ತು? ಯಾಕೆ ಅಳ್ತಿದ್ಯಾ? ಅದು ಆ ಕುಟುಂಬದವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಣ್ಣ. ನಮ್ಮಪ್ಪಂಗೂ ಹೀಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ನಾವ್ ಅವ್ರನ್ನ ಉಳಿಸ್ಕೋಬೋದಿತ್ತಲ್ವಾ? ಅವ್ರಿವತ್ ನಮ್ ಜೊತೆ ಇರ್ತಿದ್ರಲ್ವಾ? ರಾಧಿಕಾ, ನೀನು ಆ ಹೆಂಗ್ಸ್ಗೋಸ್ಕರ ಸಹಾಯ ಮಾಡಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಆ ಮಗುನ್ ನೋಡಿ ನನಗೆ ತುಂಬ ಸಂಕಟ ಆಯಿತು. ಈ ಸಹಾಯನ ನೀನು ಮಾಡಿಲ್ಲ ಅಂದಿದ್ರೆ ನಮ್ಮ ಥರನೇ ಆ ಮಗುನು ಅಪ್ಪನ ಕಳ್ಕೊಂತಿತ್ತು. ಇದು ಒಂದು ಪುಣ್ಯ ಸಾಕು. ನಿನ್ನ ಜೀವನದಲ್ಲಿ ನೀನು ತುಂಬ ಸಂತೋಷವಾಗಿರ್ತೀಯ. ಸರಿ, ಬಾ ಮನೆಗೆ ಹೋಗೋಣ. ಇಲ್ಲ, ನೀವಿಬ್ರು ಹೋಗಿರಿ. ನಾನು ಅವ್ರ ಹತ್ರ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಬರ್ತೀನಿ. ಸರಿ ಸರಿ. ಮೇಡಮ್ ಬನ್ನಿ. ನೋಡಿ ಇನ್ಸ್ಪೆಕ್ಟರ್, ನಿಮ್ಮ ಲೈಫ್ ಸ್ಪಾಯಿಲ್ ಆಗಬಾರ್ದು ಅನ್ನೋದಿದ್ರೆ ಮೊದಲು ಅವನನ್ನು ರಿಲೀಸ್ ಮಾಡಿ. ಏನು ನನ್ನನ್ನು ಹೆದರಿಸ್ತಾ ಇದ್ದೀರಾ? ನೋಡಿ, ಅವನನ್ನು ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಲ್ಲ. ಅವನಿಗೆ ಕನಿಷ್ಠ ಪಕ್ಷ
5 ವರ್ಷ ಶಿಕ್ಷೆ ಆಗ್ಲೇಬೇಕು. ಆಗ್ಲೇ ನನಗೆ ಸಮಾಧಾನ ಆಗೋದು. ಇನ್ಸ್ಪೆಕ್ಟರ್, ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ನೀವು ನನಗೆ ಕನ್ವಿನ್ಸ್ ಮಾಡಬೇಡಿ, ಅವರು ಕನ್ವಿನ್ಸ್ ಮಾಡಿ. ಏನ್ರಿ ನಿಮ್ಮ ಪ್ರಾಬ್ಲಮ್ಮು? ಸರ್, ಈ ಮೇಡಮ್ ಮಗ ಕಂಠಪೂರ್ತಿ ಕೊಡ್ದು ಕಾರ್ ಡ್ರೈವ್ ಮಾಡಿದಲ್ದೆ ಆಕ್ಸಿಡೆಂಟ್ ಮಾಡಿದ್ದಾನೆ ಸರ್. ಆಕ್ಸಿಡೆಂಟ್ ಆದಂಥ ವ್ಯಕ್ತಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ದೆ ಅಲ್ಲಿಂದ ಓಡೋಗಿದ್ದಾನೆ ಸರ್. ನರ್ಸ್ ಆಗಿ ಕೆಲಸ ಮಾಡ್ತಿರೋ ರಾಧಿಕಾ ಅನ್ನೋರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಸರ್ ನಾವು ಅರೆಸ್ಟ್ ಮಾಡಿದ್ದು. ಇಲ್ಲಿ ಕರ್ಕೊಂಬಂದ್ಮೇಲೂ ಕೂಡ ಇವ್ನ ದಿಮಾಕು ಕಡಿಮೆ ಆಗಿಲ್ಲ ಸರ್. ನಾನು ಯಾರು ಗೊತ್ತಾ, ನಮ್ಮಮ್ಮ ಯಾರು ಗೊತ್ತಾ ಅಂತ ನಮ್ಮನ್ನೇ ಹೆದರಿಸ್ತಾನೆ. ಏನಪ್ಪ, ಡ್ಯೂಟಿಲಿರೋ ಪೊಲೀಸ್ಗೆ ಹೆದರ್ಸ್ತೀಯಾ? ಸರ್ ಅದು ಸಾಕ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಈ ಆಫೀಸರ್ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇವರು ಸಿನ್ಸಿಯರ್ ಆಫೀಸರ್, ಸುಳ್ಳು ಹೇಳಲ್ಲ. ನನ್ನ ಮಗ ಯಾವ ತಪ್ಪು ಮಾಡಿಲ್ಲ, ಪೊಲೀಸರೇ ಬೇಕು ಅಂತ ಅರೆಸ್ಟ್ ಮಾಡಿ ಅವನಿಗೆ ಟಾರ್ಚರ್ ಕೊಡ್ತಾ ಇದಾರೆ ಅಂತ ಇಲ್ಲಿ ಬಂದು ಮೇಡಮ್ ಅವ್ರು ನನ್ನ ಜೊತೆ ಜಗಳ ಮಾಡ್ತಾ ಇದ್ದಾರೆ ಸರ್. ಏನ್ ಮೇಡಮ್ ಇದೆಲ್ಲ? ತಿಳಿದವರಾಗಿ ನೀವೇ ಕಾನೂನಿಗೆ ಗೌರವ ಕೊಡಲ್ಲ ಅಂದ್ರೆ ಹೇಗೆ? ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನನ್ನ ಮಗನ ಹೊಡೆದ್ರು ಒಂದು ನೋವಿನಲ್ಲಿ ನಾನು ಎಲ್ಲಿದ್ದೀನಿ, ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇಲ್ವಾ ನಿಮಗೆ? ದುಡ್ಡಿಂದ ಎಲ್ಲಾನು ಕೊಂಡ್ಕೊಳಕ್ಕಾಗಲ್ಲ ರೀ ಸರ್. ಇದನ್ನ ಪೊಲೀಸ್ ಸ್ಟೇಷನ್ ಅಂತ ಅನ್ಕೊಳ್ದೆ ಅವ್ರ ಮನೆ ಅನ್ನೋ ರೀತಿಲಿ ಕೂಗಾಡ್ತಾ ಇದ್ರು ಸರ್. ಏನ್ ಮೇಡಮ್, ಸೊಸೈಟಿಲಿ ಒಳ್ಳೆ ಹೆಸರು ಮಾಡಿರೋರು ನೀವೇ ಹೀಗೆ ಮಾಡ್ಬೋದಾ? ನಿಮ್ಮ ಮಗ ಇಷ್ಟು ದೊಡ್ಡ ಕ್ರೈಮ್ ಮಾಡಿದಾನೆ, ಅಂಥದ್ರಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದೆ ಅಂತ ಸಿಂಪಲ್ ಆಗಿ ಹೇಳಿದ್ರಲ್ಲ ನನ್ನ ಹತ್ರ. ನಿಮಗೆ ಹೆಲ್ಪ್ ಮಾಡೋಣ ಅಂತ ಬಂದಿರೋ ನನ್ನ ಹತ್ರನೇ ಸತ್ಯನ ಮುಚ್ಚಿಟ್ರಿ. ಇವಾಗ ನಿಮಗೆ ಹೆಲ್ಪ್ ಮಾಡಬೇಕೋ ಬೇಡವೋ ಅನ್ನೋ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಾ ನನ್ನ. ಸಾರಿ ಸರ್, ನನ್ನ ಮಗಂಗೆ ಕುಡಿಯೋ ಅಭ್ಯಾಸನೇ ಇಲ್ಲ. ಅವನ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಲವಂತವಾಗಿ ಕುಡ್ಸಿದ್ದಾರೆ. ಇವ್ರದನ್ನ ಏನು ಅಂತಾನು ಕೇಳ್ದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಏನೇನೋ ಹೇಳಿ ನನ್ನ ಮಗಂಗ್ ಟಾರ್ಚರ್ ಕೊಟ್ಟಿದ್ದಾರೆ. ಸರ್, ಒಂದು ನಿಮಿಷ, ನನ್ನ ಹತ್ರ ಎವಿಡೆನ್ಸ್ ಇದೆ ಸರ್. ಐ ವಿಲ್ ಶೋ ದಟ್ ಎವಿಡೆನ್ಸ್.